ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ, ಓಕೆನಾ? ಪ್ರತಿಯೊಬ್ಬರು ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡ್ಬೋದು. ಬಟ್ ಏನು ಅಂತಂದರೆ ಸಾಲವನ್ನು ಮಾಡಿ ಮಾತ್ರ ಆಚರಣೆ ಮಾಡಬಾರ್ದು ವರಮಹಾಲಕ್ಷ್ಮಿ ಹಬ್ಬ. ನಾವು ಏನಾದರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಸಾಲವನ್ನು ಮಾಡಿ ನಾವು ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡ್ತಾ ಹೋದರೆ ಮುಂದಿನ ವರ್ಷದಲ್ಲಿ ಮತ್ತೆ ನಮ್ಮ ಸಾಲಗಳು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಯಾರೂ ಅಷ್ಟೇ ಗೊತ್ತಿರುತ್ತೆ ಸಾಮಾನ್ಯವಾಗಿ ಈ ವಿಷಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ, ಮತ್ತೆ ನೀವು ಎಲ್ಲ ಸೇರಿ ಮನಿ ಸೇವಿಂಗ್ಸ್ ಟಿಪ್ಸ್ನ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಸೊ ಈ ಒಂದು ಮನಿ ಸೇವಿಂಗ್ಸ್ ಟಿಪ್ಸ್ ಏನಿದೆ ತುಂಬ ಚೆನ್ನಾಗಿದ್ದು ವರ್ಕ್ ಆಗುತ್ತೆ ಆ್ಯಂಡ್ ತುಂಬ ಜನ ಇದು ತುಂಬ ಇಷ್ಟಪಟ್ಟಿರುವಂಥದ್ದು. ಆ್ಯಂಡ್ ನನಗೆ ತುಂಬ ಖುಷಿ ಆಗುತ್ತೆ. ಈ ಒಂದು ಮನಿ ಸೇವಿಂಗ್ ಟಿಪ್ಸ್ ನನಗೆ ಈ ಐಡಿಯಾ ಪ್ರಾಮಿಸ್ ನಾನು ಹೇಳ್ತೀನಿ, ಹೇಗೆ ಬಂತು ನನಗೆ ಗೊತ್ತಿಲ್ಲ. ಬಟ್ ನಾನು ಮಾಡ್ತಾ ಹೋದೆ. ಬಟ್ ಒಂದು ಒಳ್ಳೆ ರಿಸಲ್ಟ್. ಏಕಂತಂದರೆ ಈಗ ನಾನು ಇಷ್ಟೊಂದು ನಿಮಗೆ ಮನಿ ಸೇವಿಂಗ್ ಟಿಪ್ಸ್ನ ಕೊಟ್ಟಿದ್ದೀನಲ್ಲ ಆಲ್ರೆಡಿ. ಈಗ 5 ರೂಪೀಸಿಂದ 10 ರೂಪೀಸಿಂದ ನಾವು ಮನಿ ಸೇವಿಂಗ್ಸ್ನ ಮಾಡ್ಕೊಳ್ಬಹುದು ಅಂತ ಹೇಳಿಬಿಟ್ಟು. ಸೊ ಇವಾಗ ಅದೇ ಥರ ನನಗೆ ಇದು ಗೊತ್ತಿಲ್ಲದಂಗೆ ಬಂತು ನನ್ನ ಒಂದು ತಲೆಗೆ, ಓಕೆನಾ? ಸೊ ಈ ಥರ ಮಾಡಿದ್ರೆ ಹೇಗೆ? ಈಗ ನಾವು ಕಂಪ್ಲೀಟಾಗಿ ನಾವು ನೆನೆಸ್ಕೊಂಡು ಮಾಡಿದ್ರೆ ಅದೊಂದು ಥರ ಮನಿ ಸೇವಿಂಗ್ಸ್ ಆಗುತ್ತೆ. ಬಟ್ ಗೊತ್ತಿಲ್ಲದಂಗೆ ಎಷ್ಟಾಗ್ತದೆ 1 ರೂಪಾಯಿಂದ ಅಷ್ಟು ರೂಪಾಯಿವರೆಗೂ ನಾವು ಒಂದು ಒಳ್ಳೆ ಸೇವಿಂಗ್ಸ್ನ ಮಾಡಿ ವೀಕ್ಲಿ ಒಂದು ಹತ್ರ ಎತ್ತಿಡುವಂಥದ್ದು. ಅದು ಎವ್ರಿ ಮಂಗಳವಾರ ನಾವು ಮಾಡುವಂಥದ್ದು. ನಮಗೆ ತುಂಬ ರಿಸಲ್ಟ್ ಸಿಗುತ್ತೆ ಚೆನ್ನಾಗಿ ಅಂತ. ಸೊ ನನಗೆ ಈ ಒಂದು ಟಿಪ್ಸು ತುಂಬ ಇಷ್ಟ ಆಯಿತು. ನನಗಂತನೆಲ್ಲ ನನ್ನ ವ್ಯೂವರ್ಸ್ ತುಂಬ ಜನ ಕಮೆಂಟ್ ಹಾಕಿದ್ದೀರಾ. ಆ್ಯಂಡ್ ನೆನ್ನೆ ನಾನು ವಿಡಿಯೋದಲ್ಲಿ ಹೇಳಿರಬೇಕಾದ್ರೆ ತುಂಬ ಜನ ಹೇಳಿದ್ದೀರಾ ಈ ಟಿಪ್ಸ್ ತುಂಬ ನಾನು ಹೇಳಿರೋ ಈ ಒಂದು ಟಿಪ್ಸು ಎಲ್ಲರೂ ಹೇಳಿದ್ದಾರೆ ತುಂಬ ಚೆನ್ನಾಗಿದೆ, ಇದು ಒಳ್ಳೆ ಒಂದು ಟಿಪ್ಸ್ ಅಂತ. ಆ್ಯಂಡ್ ನಾನು ಗೋಲ್ಡ್ ತೊಗೊಳ್ಬೇಕಾದ್ರೂ ಅಷ್ಟೇ ಯಾವ ಥರ ನಾವು ಗೋಲ್ಡನ್ನ ಸೇವಿಂಗ್ಸ್ ಮಾಡೋದು ಅಂತ ಹೇಳಿ ಕೂಡ ನಾನು ಹೇಳಿದ್ದೆ ಅಲ್ವಾ. ಸೊ ಈಗ ಮನಿ ಸೇವಿಂಗ್ಸ್ನ ನಾವು ಮತ್ತೆ ಸ್ಟಾರ್ಟ್ ಮಾಡೋಣ. ವರಮಹಾಲಕ್ಷ್ಮಿ ಹಬ್ಬ ಮುಗೀತು. ಬಟ್ ಈಗಿಂದ ಮನೇಲಿ ಯಾರಾದರೂ ಸ್ವಲ್ಪ ದುಡ್ಡನ್ನು ಉಳಿತಾಯ ಮಾಡ್ಕೊಳ್ತೀರ, ಇವತ್ತಿಂದ ನಾವು ಸ್ಟಾರ್ಟ್ ಮಾಡೋಣ, ಓಕೆನಾ? ಇವತ್ತಿಂದ ನಾವು ಸ್ಟಾರ್ಟ್ ಮಾಡಿಬಿಟ್ಟು ಮಂಗಳವಾರ ತನಕ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಅಮೌಂಟ್, ಅದೆಷ್ಟಾದರೂ ಆಗಿರಲಿ, ಅದು ಬೇಡ ನಮಗೆ. ನಿಮ್ಮ ಹತ್ರ ಎಷ್ಟಿರುತ್ತೆ ಅಷ್ಟು ನಾವು ಇಟ್ಕೊಳ್ಳೋ. ಈಗ ನನ್ನ ಹತ್ರ ಅಷ್ಟೇ ಎಷ್ಟಿದೆ ನನಗೂ ಗೊತ್ತಿಲ್ಲ. ಬಟ್ ನಾನು ಸೇವಿಂಗ್ಸ್ ಒಂದು ಸ್ವಲ್ಪ ಈಗ ಹಬ್ಬಕ್ಕೆಲ್ಲ ಖರ್ಚು ಕೊಟ್ಟಿರ್ತಾರಲ್ಲ, ಅದು ಒಂಚೂರು ಸ್ವಲ್ಪ ತೆಗೆದು ಇಟ್ಕೊಂಡಿದ್ದೀನಿ. ಸೊ ಈಗ ನಾವು ಏನು ಮಾಡೋಣ, ಅದು ನಿಮ್ಮ ಹತ್ರ ಎಷ್ಟಿದೆ ನೋಡ್ಕೊಳ್ಳಿ. ಇವತ್ತು ಅಂದರೆ ನಿಮ್ಮ ಎಲ್ಲ ಸೈಡಿಗೆ ಎತ್ತಿಟ್ಕೊಂಡ್ಬಿಟ್ಟಿರಿ. ನಿಮ್ಮ ಅಮೌಂಟ್ನೆಲ್ಲ ಒಂದು ಸೈಡಿಗೆ ಎತ್ತಿಟ್ಕೊಂಡ್ಬಿಟ್ಟು ನಿಮ್ಮ ಸೇವಿಂಗ್ಸ್ಗಂತಲೇ ಒಂದು ಸಪ್ರೇಟಾಗಿ ಒಂದು ಡಬ್ಬನೋ ಒಂದು ಪರ್ಸ್ನ ಇಟ್ಕೊಂಡ್ಬಿಟ್ಟು ನೀವು ಏನು ಮಾಡಬೇಕು ಅಂತಂದರೆ, ಸೊ ಇದು ನಿಮ್ಮ ಮನಿ ಸೇವಿಂಗ್ಸ್. ಇವತ್ತು ಆ ದಿನದಲ್ಲಿ ನಿಮ್ಮ ಕೈಯಲ್ಲಿ ಅಥವಾ ಆ ವಾರದಲ್ಲಿ ಒಂದು ದಿನದಲ್ಲಿ ನಿಮಗೆ ₹1 ಯೋಚನೆ ಮಾಡಿಬಿಡಿ. ಇನ್ನೂ ಒಂದು ವಾರ ಟೈಮ್ ಇರುತ್ತೆ. ಆ ವಾರ ಪೂರ್ತಿ ನಿಮ್ಗೊಂದು ₹10, ₹50, ₹100 ಸೇವಿಂಗ್ಸ್ ಆಯಿತಾ ಆಗಲಿ, ಅದನ್ನ ತೊಗೊಂಡು ಹೋಗ್ಬಿಟ್ಟು ಅದರಲ್ಲಿ ಹಾಕೋಣ. ಈಗ ಸೇಮ್ ನಾನು ಕೂಡ ಅಷ್ಟು ಅದೇ ರೀತಿ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಿಮಗೂ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಈಗ ನಾವು ಮಂಗಳವಾರ ತನಕ ನಾವು ಇಷ್ಟು ಸೇವಿಂಗ್ಸ್ ಮಾಡಿದ್ದೀವಿ ಅಂತ ನಾವು ಕೌಂಟ್ ಮಾಡೋಣ. ಯಾರೇ ನನ್ನ ಜೊತೆ ಈ ಮನಿ ಸೇವಿಂಗ್ಸ್ ಟಿಪ್ಸ್ನ ಫಾಲೋ ಮಾಡ್ತೀರೋ ಇದನ್ನು ನಾವು ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬದವರೆಗೂ ಫಾಲೋ ಮಾಡೋಣ, ಓಕೆನಾ? ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬ ನಮಗೆ ಇನ್ನೊಂದು ವಾರ ಇದೆ ಅಂತ ಅಂದಂಗೆ ನಾನು ಹೇಳ್ತೀನಿ ನಾವು ಯಾವಾಗ ಓಪನ್ ಮಾಡೋಣ ಅದನ್ನ ಅಂತ ಹೇಳಿಬಿಟ್ಟು. ಸೊ ಆವಾಗ ಓಪನ್ ಮಾಡಿದವಾಗ ಅದ್ರಲ್ಲಿ ನಮಗೆ ಈಗ ನಾವೇನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನಾದರೂ ಒಂದು ತೊಗೊಳ್ಬೇಕು, ಒಂದು ಗೋಲ್ಡ್ ಅಥವಾ ಸಿಲ್ವರ್ ಏನು ತೊಗೊಳ್ಬೇಕಂತಾನೆ ಸೇವಿಂಗ್ಸ್ನ ಮಾಡ್ಕೊಳ್ಳೋಣ. ಈ ಒಂದು ಸೇವಿಂಗ್ಸ್ ಏನು ಗೊತ್ತಾ ನಾನು ಹೇಳ್ತಾ ಇರೋದು, ಈ ಒಂದು ಸೇವಿಂಗ್ಸು ನೀವು ಬರೀ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗೋಲ್ಡ್ ತೊಗೊಳ್ಬೇಕು ಅಥವಾ ಸಿಲ್ವರ್ ಏನಾದರೂ ತೊಗೊಳ್ಬೇಕು ಅಂತ ಇದ್ದರೆ ಈ ಒಂದು ಸೇವಿಂಗ್ಸ್ನ ಫಾಲೋ ಮಾಡೋಣ. ಮತ್ತೆ ನಮಗೆ ಬೇರೆ ಏನಕ್ಕೆ ಈಗ ಏನಾದರೂ ಮತ್ತೆ ಬೇರೆ ಪ್ರಾಬ್ಲಮ್ಸ್ಗೆ ಇರ್ಬೋದು ಅಥವಾ ಸೇವಿಂಗ್ಸ್ನ ಮಾಡೋದಕ್ಕೆ ಇರ್ಬೋದು, ಫೀಸ್ ಕಟ್ಟೋದಕ್ಕೆ, ಸೊ ಅದಕ್ಕೆ ನಾವು ಬೇರೆ ಹೇಳ್ತೀನಿ. ಅದಕ್ಕೆ ನಾವು ಯಾವ ಥರ ಮಾಡಬೇಕು ಅಂತ ಹೇಳ್ತೀನಿ. ಸೊ ಅದನ್ನು ನಾವು ಆವಾಗ ಮಾಡ್ಕೊಳ್ಳೋಣ. ಬಟ್ ಇವಾಗೇನು ಅಂತಂದರೆ, ಸೊ ಯಾರೋ ಬಂದರು. ಇವಾಗ ಏನು ಅಂತ, ಇದು ಏನಕ್ಕೆ ಅಂತಂದರೆ ನಾವು ಮಾಡುವಂಥದ್ದು, ನಾವು ಏನಾದರೂ ಗೋಲ್ಡ್ ತೊಗೊಳ್ಬೇಕು ಮತ್ತು ಸಿಲ್ವರ್ ತೊಗೊಳ್ಬೇಕು. ಇದು ಸಪ್ರೇಟಾಗಿ ಒಂದು ಪರ್ಸ್ ಇಟ್ಕೊಂಬಿಡಿ, ಸೈಡಲ್ಲಿ ಪರ್ಸ್ ಇಟ್ಕೊಂಡ್ಬಿಟ್ಟು ಇದರಲ್ಲಿ ನಾವು ಹಾಕ್ತಾ ಬರೋಣ. ಎಷ್ಟಾಗುತ್ತೋ ಅಷ್ಟು ನಾವು ಇದಕ್ಕೆ ಅಂತ ಸೇವ್ ಮಾಡೋದು, ಇದು ಎಷ್ಟಾಗುತ್ತೆ, ನಾವು ಎಷ್ಟು ಸೇವಿಂಗ್ಸ್ ಮಾಡಿದ್ದೀವಿ ಇದಕ್ಕೆ ಅಂತ ಅಂದ್ಬಿಟ್ಟು ಸಪ್ರೇಟಾಗಿ ಒಂದು ಪರ್ಸ್ನ ಇಟ್ಕೊಂಡಿರಿ. ಅದರಲ್ಲಿ ಇದನ್ನೆಲ್ಲ ಸೇರಿಸ್ತಾ ಬನ್ನಿ. ಸೊ ನೆಕ್ಸ್ಟ್ ನಮಗೆ ಇನ್ನೊಂದು ವೀಕ್ ನೆಕ್ಸ್ಟ್ ನಮಗೆ ಮಂಗಳವಾರ ಬರುತ್ತೆ. ಸೊ ಅಷ್ಟರಲ್ಲೇ ನೀವು ಏನು ಮಾಡಬೇಕು ಅಂತಂದರೆ ಒಂದು ಹುಂಡಿ ತೊಗೊಂಡು ಇಟ್ಕೊಂಡಿರಿ. ಹುಂಡಿ ಇದನ್ನ ಸೀಕ್ರೆಟಾಗಿ ಮಾಡಿ, ಇದನ್ನು ಮಾತ್ರ ದಯವಿಟ್ಟು ಯಾರಿಗೂ ನೀವು ಶೇರ್ ಮಾಡೋದಕ್ಕೆ ಹೋಗಲೇಬೇಡಿ. ಈ ಒಂದು ಸೇವಿಂಗ್ಸ್ ಟಿಪ್ಸ್ನ, ಓಕೆನಾ? ಇದನ್ನು ನೀವು ಹೇಳಿದ್ನಲ್ಲ, ಒಂದು ಹುಂಡಿ ಅಥವಾ ಈ ಲಾಕರ್ ಇರುತ್ತೆ ನೋಡಿ. ಸೊ ಲಾಕರ್ ಇರುವಂಥದ್ದು ಈಗ ಬರುತ್ತೆ, ನನ್ನ ಹತ್ರ ಇದೆ, ತೋರಿಸ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತಾ ಇಟ್ಟಿಟ್ಬಿಟ್ಟಿದ್ದೀನಿ. ಅದಕ್ಕೆ ಕೀ ಇರುತ್ತೆ. ಸೊ ಅಂಥದ್ದನ್ನು ನೀವು ಇನ್ನೊಂದು ಏನು ಗೊತ್ತಾ, ನಮ್ಮ ಮನೆ ಸೇವಿಂಗ್ಸ್ನ ಮಾಡಬೇಕು ಅಂತಂದರೆ ಈ ಕಬ್ಬಿಣದ ಪೆಟ್ಟಿಗೆ ಬರ್ತೈತೆ ನೋಡಿ, ಈ ಕಬ್ಬಿಣ ಚಿಕ್ಕದು. ಸೊ ಈ ಕಬ್ಬಿಣದ ಬಾಕ್ಸ್ ಆ ಥರದ್ದು ಏನಾದರೂ ಇರಲಿ ನಿಮ್ಮ ಹತ್ರ ಇತ್ತು ಅಂತಂದರೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ.
ನಾವು ಆ ಒಂದು ಕಬ್ಬಿಣದ ಬಾಕ್ಸಲ್ಲಿ ಏನಾದರೂ ನಾವು ಸ್ವಲ್ಪ ಸೇವಿಂಗ್ಸ್ನ ಮಾಡ್ತಾ ಬಂದರೆ ಏನಾಗುತ್ತೆ ಗೊತ್ತಾ, ಅದು ಮನಿನ ಚೆನ್ನಾಗಿ ಅಟ್ರಾಕ್ಟ್ ಮಾಡುತ್ತೆ. ಬಟ್ ಇದು ತುಂಬ ಜನಕ್ಕೆ ಗೊತ್ತಿಲ್ಲ, ಬಟ್ ನಾನು ಹೇಳ್ತಾ ಇದ್ದೀನಿ. ಕಬ್ಬಿಣದ ಬಾಕ್ಸು, ಸೊ ಈ ಥರ ಬಾಕ್ಸು ಬರ್ತೈತಲ್ಲ, ಈಗ ನಿಮ್ಮ ಮಾರ್ಕೆಟೆಲ್ಲ ಸಿಗುತ್ತೆ. ಸೊ ಅಂಥದ್ದನ್ನು ನೀವು ಏನು ಮಾಡಬೇಕು, ತೊಗೊಂಡ್ಬಿಟ್ಟು ಅದರಲ್ಲಿ ಹಾಕ್ತಾ ಬನ್ನಿ ಅಮೌಂಟ್. ಅದರಲ್ಲಿ ಸೇವಿಂಗ್ಸ್ನ ಹಾಕ್ತಾ ಬಂದರೆ ಏನಾಗುತ್ತೆ ಗೊತ್ತಾ, ಅದು ಜಾಸ್ತಿ ಆಗ್ತಾ ಹೋಗುತ್ತೆ ನಮಗೆ. ಸೊ ಅದು ಚೆನ್ನಾಗಿ ಮನಿಯನ್ನು ಅಟ್ರಾಕ್ಟ್ ಮಾಡುತ್ತೆ. ಸೊ ಅದು ನಮ್ಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ನೀವು ಈ ಪರ್ಸ್ ಏನಕ್ಕೆ ಅಂತಂದರೆ, ನೀವು ವೀಕ್ಲಿ ಅಂದರೆ ಡೈಲಿ ಎತ್ತಿಟ್ಕೊಳ್ಳೋದಕ್ಕೆ, ಡೈಲಿನೋ 2 ಡೇಸ್ಗೆ ಒಂದ್ಸರಿ ನಿಮ್ಮ ಹತ್ರ ಯಾವಾಗ ದುಡ್ಡು ಇರುತ್ತಲ್ಲ, ಸೊ ಆವಾಗ ನೀವು ಅದನ್ನು ಎತ್ತಿಟ್ಕೊಳ್ಳೋಕ್ಕಂತ ಪರ್ಸ್ನ ಇಟ್ಕೊಂಡಿರಿ. ಓಕೆನಾ. ಇನ್ನು ನಾವು ವರ್ಷ ಪೂರ್ತಿ ಇದನ್ನು ಸೇವಿಂಗ್ಸ್ ಮಾಡಬೇಕು ಅಂತಂದರೆ ಈ ಕಬ್ಬಿಣದ ಒಂದು ಬಾಕ್ಸ್ನ ತೊಗೊಂಡು, ಈಗ ನಮಗೆ ಈ ಪೇಂಟಿಂಗ್ದೆಲ್ಲ ಬರ್ತೈತೆ ನೋಡಿ, ಆ ಥರದ್ದೇನಾದ್ರು ನಿಮ್ಮ ಹತ್ರ ಇತ್ತು ಅಂತಂದರೆ ಇಟ್ಕೊಂಡಿರೋ, ಅದನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೊಳ್ಳಿ, ಯಾರಿಗೂ ಗೊತ್ತಿಲ್ಲದೆ ಥರ ಅದು ಇಟ್ಕೊಂಡ್ಬಿಟ್ಟು. ಸೊ ಅದರಲ್ಲಿ ದುಡ್ಡನ್ನು ಇಡ್ತಾ ಬರಿ. ಓಕೆನಾ. ಈಗ ನಾನು ಮಂಗಳವಾರ ಶೇರ್ ಮಾಡ್ತೀನಿ, ನಾನು ಈ ವೀಕಲ್ಲಿ ಇಷ್ಟು ದಿನದಲ್ಲಿ ನಾನು ಇಷ್ಟು ಅಮೌಂಟ್ ಸೇವಿಂಗ್ಸ್ ಮಾಡಿದೆ ಅಂತೇಳಿ. ಸೊ ನಾನು ಮಂಗಳವಾರ ಅಮೌಂಟ್ನ ಹಾಕಿದ್ಮೇಲೆ ಮತ್ತೆ ಮಂಗಳವಾರದಿಂದ ನಾವು ಏನು ಮಾಡಬೇಕು, ಎಷ್ಟು ನಮ್ಮ ಕೈಲಿ ಏನಾದರೂ ಉಳಿದಿರುತ್ತಲ್ಲ, ಸೊ ಅಷ್ಟನ್ನೇ ಅದನ್ನೆಲ್ಲ ಇಟ್ಕೊಳ್ಳೋಣ ಒಂದು ಕಡೆ. ಅದನ್ನೆಲ್ಲ ಇಟ್ಕೊಂಡ್ಬಿಟ್ಟು ಏನು ಮಾಡಬೇಕು ಅಂತಂದರೆ, ಮತ್ತೆ ನೆಕ್ಸ್ಟ್ ಮಂಗಳವಾರ ಶೇರ್ ಮಾಡ್ತೀನಿ ನನ್ನ ಹತ್ರ ಎಷ್ಟು ಅಮೌಂಟ್ ಇದೆ, ನನ್ನ ಹತ್ರ ಸೇವಿಂಗ್ಸ್ ಆಗಿದೆ ಅಂತಂದ್ಬಿಟ್ಟು. ಸೊ ಅದನ್ನು ನಾನು ಹೇಳ್ತೀನಿ. ಆ್ಯಂಡ್ ನಿಮ್ಮ ಹತ್ರ ನೀವು ಎಷ್ಟು ಸೇವಿಂಗ್ಸ್ ಮಾಡಿದ್ದೀರಾ ಅಂತ ನೀವು ಹಂಗೆ ಕಮೆಂಟ್ ಮಾಡಿ ಹೇಳಬೇಕು. ಯಾಕಂದರೆ ನಾವು ಇದ್ಯಾರೂ ನೋಡೋದಿಲ್ಲಲ್ವಾ. ಸೊ ನಾವು ಶೇರ್ ಮಾಡ್ಕೊಳ್ಳೋಣ. ಸೊ ಆವಾಗ ನೀವೇನು ಮಾಡ್ತೀರಾ, ನೀವು ನಂಗೆ ಅಂದರೆ ಫಸ್ಟು ಇದನ್ನು ಎಷ್ಟು ಜನ ಫಾಲೋ ಮಾಡ್ತೀರಾ ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಾನು ಹೇಳ್ತೀನಿ, ಈಗ ನಾನು ಒಂದು ಮಾಡೋದ್ರಿಂದ ನಿಮಗೂ ಒಂದು ಮೋಟಿವೇಟ್ ಆಗಬಹುದು, ನಾವು ಸೇವಿಂಗ್ಸ್ ಮಾಡೋಣ ಅಂತ ಹೇಳಿಬಿಟ್ಟು. ಸೊ ನಾನು ಹೇಳ್ತೀನಿ, ನಾನು ಲಾಸ್ಟು ಇದರಲ್ಲಿ ನಾನು ಅಕ್ಷಯ ತೃತೀಯಾಗೆ ನಾನು ಸೇವಿಂಗ್ಸ್ ಮಾಡಿದ್ದೆ. ಸೊ ಅಕ್ಷಯ ತೃತೀಯಾಗೆ ಸೇವಿಂಗ್ಸ್ ಮಾಡಬೇಕಾದ್ರೆ ನಾನು ತೊಗೊಂಡಿದ್ದು ಸಿಲ್ವರ್ ಕಾಲ್ ಚೈನು. ಸೊ ತೊಗೊಂಡು ಬರ್ತೀನಿ ಒಂದು ನಿಮಿಷ. ಅಕ್ಷಯ ತೃತೀಯಾಗೆ ನಾನು ಈ ಕಾಲ್ ಚೈನ್ ತೊಗೊಂಡೆ. ಇದು ನನ್ನ ಫೇವ್ರೆಟ್ ಶಾಪು ಗಣೇಶ್ ಜ್ಯುವೆಲ್ರಿ. ಸೊ ಅಲ್ಲಿ ನಾನು ತೊಗೊಂಡಿದ್ದು ಕಾಲ್ ಚೈನು. ನಾನು ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ದಲ್ಲ, ನಾನು ಸೇವಿಂಗ್ಸ್ ಮಾಡಿದ್ರೆ ಲಾಸ್ಟ್ ವರ್ಷ, ಇವಾಗೆಲ್ಲ ಲಾಸ್ಟ್ ವರ್ಷ ನಾನು ಹೇಳಿದ್ದೆ ನಿಮಗೆ ಇದನ್ನು. ಸೊ ನಾನು ನೋಡಿ ಈ ಕಾಲ್ ಚೈನ ತೊಗೊಂಡೆ ಅಕ್ಷಯ ತೃತೀಯಾಗೆ. ಮೋಸ್ಟ್ಲಿ ನನಗಾದ್ರೂ ಆಗ್ಬೋದು ಅಥವಾ ಆರುಷಿಗಾದ್ರೂ ಆಗ್ಬೋದು ಅಂತ ಹೇಳಿಬಿಟ್ಟು. ಈ ಕಾಲ್ ಚೈನು ನಾನು ಇದೇ ಥರ ಸೇವಿಂಗ್ಸ್ನ ಮಾಡಿ ತೊಗೊಂಡಿದ್ದು ಅಕ್ಷಯ ತೃತೀಯಾಗೆ. ಇದೆಷ್ಟು ಗೊತ್ತಾ, ಇದ್ರ ಬೆಲೆ 54,000. ಇದು ಎಷ್ಟು ಗ್ರಾಮ್ ಇದೆ ಇದು ಅಂತಂದರೆ, ನಾನು ಮೋಸ್ಟ್ಲಿ ಮರ್ತೋಗ್ಬಿಟ್ಟಿದ್ದೀನಿ, ಅದು ಸ್ಲಿಪ್ ಕೂಡ ಮಿಸ್ ಆಗಿಬಿಟ್ಟಿದೆ. ತುಂಬ ದೊಡ್ಡದಿದೆ ನೋಡಿ. ನಾನು ಈ ಥರ ಸೇವಿಂಗ್ಸ್ ಮಾಡಿಬಿಟ್ಟು, ಆ್ಯಂಡ್ ನನ್ನ ನಾನು ಲಾಸ್ಟ್ ಟೈಮ್ ನಿಮ್ಗೆ ತೋರಿಸಿದ್ದಲ್ವಾ ಮನಿ ಬಾಕ್ಸು, ಸೊ ಅದರಲ್ಲಿ ನಾನು ಸೇವಿಂಗ್ಸ್ ಮಾಡಿದ್ದಿತ್ತು, ಅದರಲ್ಲಿ ಹಾಕಿಟ್ಬಿಟ್ಟು ಸೊ ಈ ಒಂದು ಕಾಲ್ಗೆಜ್ಜೆಯನ್ನು ತೊಗೊಂಡು ಇಟ್ಟಿದ್ದೀನಿ ನೋಡಿ. ನಿಜ ನಾನು ಪ್ರಾಮಿಸ್ ಹೇಳ್ತೀನಿ, ನಾನು ಇಷ್ಟು ಅಮೌಂಟ್ ಅದರಲ್ಲಿ ನಾನು ಇದೆ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ನಾನು ಮಾಡಿರಲಿಲ್ಲ ಇದಕ್ಕೆ. ಮತ್ತು ಅದರಲ್ಲಿ ಸ್ವಲ್ಪ ಅರುಣ್ ಕೂಡ ಅಮೌಂಟ್ ಸ್ವಲ್ಪ ಕೊಟ್ಟರು. ಯಾಕಂತಂದರೆ ನನ್ನ ಹತ್ರ ನಾನು ಅದರಲ್ಲಿ ಇಟ್ಟಿದ್ದಿತ್ತು 50ಗಿಂತ ಒಂಚೂರು ಕಡಿಮೆ ಇತ್ತು. 57 ಚಿಲ್ಡ್ರೇನೋ, ಸಾರಿ 48 49 ಚಿಲ್ಡ್ರೆ, ಸೊ ಆ ಥರ ಇದ್ದಿದ್ದು ಅದರಲ್ಲ ಅಮೌಂಟು. ನನ್ನ ತಮ್ಮ ಅದು ನನಗೆ ಆ ಬಾಕ್ಸ್ ಕೊಡಿಸಿದ ನನ್ನ ತಮ್ಮ ಕೇಳ್ತಾ ಇದ್ದ, ಅವ್ನ ಕೈಯಲ್ಲಿ ಚೆನ್ನಾಗಿ ಬೋಣಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ನಮ್ಮ ಅಮ್ಮಗೆ ನನ್ನ ತಮ್ಮನಿಗೆ ಮಾಡ್ತೀನಿ, ಅವ್ರು ನಾನು ನನ್ನ ತಮ್ಮ ಹತ್ರ ಮಾಡಿಸ್ಕೊತೀನಿ. ಸೊ ಈ ಥರ ಚೆನ್ನಾಗಿ ದುಡ್ಡು ಸೇವಿಂಗ್ಸ್ ಆಗುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮ ನನ್ನ ತಮ್ಮ ನನ್ನ ಹತ್ರ ಅಮೌಂಟ್ನ ಕೊಡಿಸ್ಕೊತಾರೆ. ಸ್ಟಾರ್ಟಿಂಗಲ್ಲೆಲ್ಲ ತೊಗೊಂಡು ಹೋಗ್ತಾರೆ. ನನಗೆ ನನ್ನ ತಮ್ಮ ಸ್ವಲ್ಪ ಲಕ್ ಜಾಸ್ತಿ. ಸೊ ಅದಕ್ಕೋಸ್ಕರ ನನ್ನ ತಮ್ಮನ ಹತ್ರ ಅಮೌಂಟ್ ಹಾಕ್ಸ್ಕೊಂಡಿದ್ದೆ ಫಸ್ಟ್ ಉಂಡಿನಲ್ಲೇ, ಅದರಲ್ಲೇ ಅವನ ಹತ್ರ. ಆಮೇಲೆ ಸೊ ಅವ್ನು ಕೇಳ್ತಾ ಇದ್ದೆ, ಎಷ್ಟಾಗಿದೆ ಅಮೌಂಟ್ ಅದರಲ್ಲಿ, ಗೊತ್ತಿಲ್ಲ ನನಗೂ ಗೊತ್ತಿಲ್ಲ, ಅದನ್ನ ಕೌಂಟ್ ಮಾಡಿಲ್ಲಲ್ಲ ಅಂತ ಹೇಳ್ತಾ ಇದ್ದೆ. ಆಮೇಲೆ ನಾನು ಅದನ್ನ ತೆಗೆದುಬಿಟ್ಟು ಹೋಗಿ ತೊಗೊಂಡು ಬಂದಮೇಲೆ ನನ್ನ ತಮಗೆ ಎಲ್ಲಿ ಇಷ್ಟ ಆಗಿತ್ತು ಅದರಲ್ಲಿ ಅಂತ. ಇನ್ನೂ ಸ್ವಲ್ಪ ದಿವಸ ಇದೆ ಅಂದರೆ ಅದು ನಾನು ಲಾಸ್ಟ್ ಇನ್ನೂ ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡಿದ್ದಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಆಗ್ತಾಯಿತ್ತು. ಯಾಕಂತಂದರೆ ಅದೇ ನನಗೆ ಗೊತ್ತಿತ್ತಲ್ವ. ಸೊ ನಾನು 1 ವರ್ಷದಿಂದ ವೀಡಿಯೋಸ್ ಕೂಡ ಮಾಡಲಿಲ್ಲ, ಆ್ಯಂಡ್ ನಾನು ಈ ಸೇವಿಂಗ್ಸ್ ಅಷ್ಟು ಕಡೆ ನಾನು ಗಮನನೇ ಕೊಟ್ಟಿರಲಿಲ್ಲ. ಅವಾಗಿಂದ ಕರೆಕ್ಟಾಗಿ ನಾನು ಅದನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೆ, ಇನ್ನೂ ಜಾಸ್ತಿ ಏನಾದರೂ ತೊಗೋಬೋದಾಗಿತ್ತು. 100% ತೊಗೊಂಬರ್ತಾಯಿದ್ದೆ ನಾನು. ಬಟ್ ಅಷ್ಟು ಕಡಿಮೆ ಇದರಲ್ಲಿ ನನಗೆ ಒಂದು ಒಳ್ಳೆ ಸಿಕ್ತು. ಇದು ಸಿಲ್ವರ್ ಕಾಲ್ ಚೈನು ತೊಗೊಂಡಿದ್ದು ನಾನು. ಸೊ ಈ ಥರ ನಾವು ಮಾಡ್ತಾ ಹೋದರೆ ಏನಾಗುತ್ತೆ, ಆ್ಯಂಡ್ ನಮಗೆ ಇಷ್ಟ ಆಗಿಲ್ವಾ,
20,000 ಆಗಲಿ ಬಿಡಿ, ಯಾರು ಕೊಡ್ತಾರೆ ನಮಗೆ 20,000 ನಮ್ಗೆ ಗೊತ್ತಿಲ್ಲದಂಗೆ ನಾವು ಸೇವಿಂಗ್ಸ್ ಮಾಡಿದ್ರೆ 20,000 ಅಟ್ಲೀಸ್ಟ್ ನಮ್ಗೆ 1.5 ಗ್ರಾಮ್ ಚಿನ್ನ ಬರುತ್ತೆ ಅಲ್ವಾ. ಸೊ ಆ 1.5 ಗ್ರಾಮ್ ಚಿನ್ನ ಮತ್ತೆ ಇನ್ನೊಂದು ವರ್ಷ ನಾವು ಸೇವಿಂಗ್ಸ್ ಮಾಡೋಣ, ಆವಾಗ ನಿಮ್ಗೆ ಇನ್ನೊಂದು 2 ಗ್ರಾಮ್ ಚಿನ್ನ ತೊಗೊಳಕ್ಕಾಗ್ಬೋದು. ಇಷ್ಟ ಆಗುತ್ತಲ್ಲಿ ಅಲ್ಲೇ ಒಂದು 3 ಗ್ರಾಮ್ 3.5 ಗ್ರಾಮ್ ನಿಮಗೆ ಗೋಲ್ಡ್ ಬಂದುಬಿಡುತ್ತೆ. ಈಗ ನಾವೆಲ್ಲ ಸೇವಿಂಗ್ಸ್ ಮಾಡಿ ಒಂದು 5 ಗ್ರಾಮು 10 ಗ್ರಾಮು ಸೇವಿಂಗ್ಸ್ ಮಾಡಿದ್ಮೇಲೆ ಅದು ತೊಗೊಂಡು ಹೋಗ್ಬಿಟ್ಟು ಯಾವುದಾದ್ರು ಒಂದು ಒಳ್ಳೆ ಚೈನ್ ಮಾಡಿಸ್ಕೊಂಬೋದ, ನಿಮ್ಮ ಮಕ್ಳಿಗಾದ್ರೂ ಮಾಡಿಸ್ಕೊಡ್ಬೋದಾ, ಹೆಣ್ಮಕ್ಳಿಗೆ ಗಂಡು ಮಕ್ಳಿಗೆ ಯಾರಿಗಾದ್ರೂ ಆಗಲಿ, ಅಥವಾ ನೀವೇ ಮಾಡಿಸಿ ಹಾಕ್ಕೊಳ್ಬಹುದು. ನಾವು ಈ ಥರ ಯೋಚನೆ ಮಾಡಿದ್ರೆ ನಮಗೆ ಒಂದೊಂದು ರೂಪಾಯಿ ಕೂಡ ನಮಗೆ ಒಂದು ಇದು ಅನಿಸುತ್ತೆ. 1 ರೂಪಾಯಿ ಬೆಲೆ ನಮ್ಗೆ ಗೊತ್ತಾಗುತ್ತೆ. ಒಂದು ರೂಪಾಯಿ ಇದ್ದರೆ ಹುಂಡಿಗೆ ಹಾಕೋಣ. ಈಗ ಈಗ ನಾನು ಹೇಳ್ತೀನಿ ನಾವು ಚೇಂಜನ್ನೆಲ್ಲ ಹೆಂಗೆ ಸೇವಿಂಗ್ಸ್ ಮಾಡಬೇಕು, ಚೇಂಜನ್ನ ನಾವು ಸೇವಿಂಗ್ಸ್ ಮಾಡಿ ಏನು ತೊಗೊಳ್ಬೋದು ಅಂತ ಹೇಳಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಈ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ, ಸೊ ಅದಕ್ಕೋಸ್ಕರ ಬೇಡ. ಸೊ ಯಾರೆಲ್ಲ ನನ್ನ ಜೊತೆ ಈ ಮನಿ ಸೇವಿಂಗ್ಸ್ನ ಫಾಲೋ ಮಾಡ್ತೀರಾ, ಇದು ನಾನು ನಿಮಗೆ ಚೈನ್ ತೋರಿಸ್ಬೇಕನ್ನೋ ಅವಶ್ಯಕತೆ ನಂಗೆ ಖಂಡಿತ ಇರಲಿಲ್ಲ. ಯಾಕೆ ಅಂತಂದರೆ ನಿಮಗೆ ಮೋಟಿವೇಟ್ ಆಗಲಿ, ನಿಮಗೂ ಮೋಟಿವೇಟ್ ಆಗಲಿ ಅಂತ ಅಂದ್ಬಿಟ್ಟು ನಾನು ಕಾಲು ಚೈನ ತೋರಿಸಿದ್ದು. ಈ ಕಾಲು ಚೈನನ್ನು ನಮ್ಮ ಅಮ್ಮಗೆ ಮತ್ತು ನಮ್ಮ ಅತ್ತೆಗೆ ಇಬ್ಬರಿಗೂ ತೋರಿಸಿದ್ದೆ. ಅಮ್ಮ ನಾನು ಈ ಥರ ಸೇವಿಂಗ್ಸ್ ಮಾಡಿಬಿಟ್ಟು ಈ ಥರ ತೊಗೊಂಡಿದ್ದೆ, ನನಗಂತಲ್ಲ ಆರುಷಿಗೆ ಏನಾದರೂ ಹಾಕ್ಕೊಳ್ತಾಳೆ ಬಿಡು ಮುಂದೆ, ಅಟ್ಲೀಸ್ಟ್ ನನ್ನ ಹತ್ರ ಇಷ್ಟು ಗೆಜ್ಜೆ ನನ್ನ ಹತ್ರ ಇರಲಿಲ್ಲ. ಸೊ ಇರಲಿ ಬಿಡು ಅಂತ ಅಂದ್ಬಿಟ್ಟು ಮೋಸ್ಟ್ಲಿ ಇದು 1/4 kg ಅಂತ ಅಂದ್ಕೊತೀನಿ. ನನಗೆ ಅಷ್ಟೊಂದು ಯಾವುದು 1/4 kg ಅಂದ್ಕೊತೀನಿ ಇದು. ಯಾಕಂದ್ರೆ ತುಂಬ ವೆಯ್ಟ್ ಇದೆ, ತುಂಬ ದೊಡ್ಡದೇ ಇದೆ ನೋಡಿ. ತುಂಬ ನನಗೆ ಈ ಡಿಸೈನ್ ತುಂಬ ಇಷ್ಟ ಆಯಿತು. ತುಂಬ ಸೌಂಡ್ ಜಾಸ್ತಿ ಬರಲ್ಲ, ಆ್ಯಂಡ್ ಡಿಸೈನ್ ನೋಡಿರಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಮತ್ತು ಜಾಸ್ತಿ ಈ ಥರ ಕಲರ್ಸ್ ಇಲ್ಲ. ಸೊ ಅದಕ್ಕೋಸ್ಕರ ನಂಗೆ ತುಂಬ ಇಷ್ಟ ಆಯ್ತು. ಇದು ಕಾಲು ತುಂಬ ಹಿಂಗೆ ಕುತ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡೆ. ಇದು ನಾನು ಜಂಬ ಕುಚ್ಕೊಳ್ಳೋಕ್ಕಾಗಲಿ ಅಥವಾ ನನ್ನ ಹತ್ರ ಇದೆ, ಪ್ರಾಮಿಸ್ ಸತ್ಯವಾಗಲೂ ಅಲ್ಲ. ನಾನು ಯಾಕಂತಂದರೆ ನಾನು ಲಾಸ್ಟು ಗೋಲ್ಡ್ ನನ್ನ ಹತ್ರ ಗೋಲ್ಡು ಇಷ್ಟಿದೆ ಅಂತ ತೋರಿಸಿದ್ನಲ್ಲ, ಗೋಲ್ಡ್ ಜ್ಯುವೆಲ್ರಿ. ಸೊ ಅದರಿಂದ ಸ್ವಲ್ಪ ಎಫೆಕ್ಟ್ ಆಯಿತು ಈ ನರದೃಷ್ಟಿ ಅಂತ ಅನ್ನೋದು. ಸೊ ಆವಾಗಿಂದ ನಾನು ತೋರಿಸ್ಬಾರ್ದು, ಯಾರಿಗೂ ಅಷ್ಟೊಂದು ಶೇರ್ ಮಾಡ್ಕೊಳ್ಬಾರ್ದು ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಈಗ ಏನು ಅಂತಂದರೆ ಸೇವಿಂಗ್ಸಿಂದ ನಾವು ಮಾಡುವಂಥದ್ದು. ಈಗ ನಾವು ಬೇರೆ ಪರ್ಚೇಸ್ ಮಾಡೋದು ಬೇರೆ, ಅದು ಬಿಟ್ಬಿಡೋಣ. ಬಟ್ ಈಗ ನಾವು ಸೇವಿಂಗ್ಸ್ ಮಾಡೋದ್ರಲ್ಲಿ ನಾವೇನು ತೊಗೊಂಡೆ ಅಂತ ನಿಮ್ಗೆ ಗೊತ್ತಾದರೆ, ಆ್ಯಂಡ್ ನಿಮಗೂ ನಮ್ಮ ಹೆಣ್ಮಕ್ಳಿಗೂ ನಾವು ಸ್ವಲ್ಪ ಸೇರಿಸಿಟ್ಟು ಏನಾದರೂ ತೊಗೊಳ್ಬೋದಲ್ಲ. ಬಟ್ ನಮ್ಗೆ ಇವಾಗ ಅನಿಸಲ್ಲ ಅದ್ರ ಬೆಲೆ ಏನು ಅಂತ. ನಮ್ಮ ಕೈಗೆ ಅದ್ರ ಬದಲಾಗಿ ಏನಾದರೂ ಒಂದು ವಸ್ತು ಬರುತ್ತೆ ನೋಡಿ, ಸೊ ಅವಾಗ ನಮ್ಗೆ ಎಷ್ಟು ಖುಷಿ ಆಗುತ್ತೆ. ಆ ಫೀಲ್ನ ಯಾರು ಅನುಭವಿಸಿರ್ತಾರಲ್ಲ, ಸೊ ಅಂಥವ್ರಿಗೆ ಮಾತ್ರನೇ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಈ 1/4 kg ತೋರಿಸಿದ್ದು ನಿಮಗೆ. ಓಕೆನಾ, ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ಇಷ್ಟ ಎಲ್ಲ ಯಾರಿಗಾದರೂ ಆಗಿದ್ದರೆ, ಆ್ಯಂಡ್ ನನ್ನ ಜೊತೆ ಯಾರಾದರೂ ಸೇವಿಂಗ್ಸ್ನ ನೀವು ಸ್ಟಾರ್ಟ್ ಮಾಡಿದ್ರೆ, ಸೊ ಮುಂದಿನ ವರ್ಷ ಅಷ್ಟರಲ್ಲಿ ನಿಮ್ಮ ಹತ್ರನೂ ಇದೇ ಥರದ್ದು ಸಿಲ್ವರ್ ಇರ್ಬೋದು ಅಥವಾ ಒಂದಷ್ಟು ಗೋಲ್ಡ್ ಕೂಡ ಇರಬಹುದು. ಯಾಕಂದರೆ ಯಾರು ಮಿಸ್ ಮಾಡ್ಕೊಂಡ್ಬೇಡಿ. ಎಷ್ಟು ಆಗುತ್ತೋ ಅಷ್ಟು, 1 ರೂಪಾಯಿ ಆಗುತ್ತೆ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. 1/2 ಗ್ರಾಮ್ ತೊಗೊಳ್ಳೋಣ ಬಿಡಿ, ಬಂಗಾರ ಏನಾಗ್ಬಿಡುತ್ತೆ, ನಮಗೆ ಎಲ್ಲಿ ಹೋಗ್ಬಿಡುತ್ತೆ, ನಮ್ಮ ಹತ್ರನೇ ಇರುತ್ತೆ ಅಲ್ವಾ. 1/2 ಗ್ರಾಮ್ ತೊಗೊಳ್ಳೋಣ, ಅಷ್ಟು ಸೇವಿಂಗ್ಸ್ ಮಾಡೋಣ ಬಿಡಿ ಒಂದು ವರ್ಷದಲ್ಲಿ. ಈಗ ನಾವು ಅದೂ ಮಾಡಿಲ್ಲ ಅಂತಂದರೆ 1/2 ಗ್ರಾಮ್ ನಮ್ಗೆ ಯಾರು ಕೊಡ್ತಾರೆ? ಸುಮ್ಮನೆ ಹೋಗ್ಬಿಟ್ಟು ನಮಗೆ ಒಂದು 1/2 ಗ್ರಾಮ್ ಚಿನ್ನ ಕೊಡಿ ಅಂತಂದರೆ ಯಾರು ಕೊಟ್ಬಿಡ್ತಾರೆ ಫ್ರೀಯಾಗಿ? ಯಾರೂ ಕೊಡೋದಿಲ್ಲ. ಒಂದು ಮೂಗುತಿ ಕೊಡಿ ಅಂತಂದರೆ ಕೊಟ್ಬಿಡ್ತಾರೆ, ಯಾರೂ ಕೊಡೋದಿಲ್ಲ. ಓಕೆನಾ, ಅಂಥದ್ರಲ್ಲಿ ನಾವೇ ಒಂದು ಸ್ವಲ್ಪ ನಮ್ಮ ಸ್ವಂತ ಇದರಲ್ಲಿ ಒಂಚೂರು ಸಂಸಾರದಲ್ಲಿ ಚುರುಕುತನವನ್ನು ನಾವು ಸ್ಟಾರ್ಟ್ ಮಾಡೋದ್ರಿಂದ ಏನೋ ಒಂದು ಸ್ವಲ್ಪ ನಾವು ಸೇವಿಂಗ್ಸ್ ಮಾಡಿ ಇರುವೆ ಸೇವಿಂಗ್ಸ್ ಮಾಡುತ್ತಲ್ಲ, ಹಂಗೆ ಮಾಡ್ಕೊಳ್ಳೋದ್ರಿಂದ ನಮ್ಮದು ಅಂತ ಏನಾದರೂ ನಮ್ದು ಇರುತ್ತೆ ಅಂತ ಅನ್ನೋದಷ್ಟೇ. ಓಕೆ, ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಜೊತೆ ಇದನ್ನ ಸ್ಟಾರ್ಟ್ ಮಾಡ್ತಿರೋ ಸೊ ಅಂಥವ್ರು ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ನಾನು ಮಂಗಳವಾರ ಎಷ್ಟಾಗಿದೆ ಅಮೌಂಟ್ನ ತೋರಿಸ್ತೀನಿ. ನಾನು ಆಲ್ರೆಡಿ ನಿನ್ನೆ ದಿನ ಸ್ಟಾರ್ಟ್ ಮಾಡಿದ್ದೀನಿ ಇಷ್ಟೆಷ್ಟು ಏನು ಅಂತ ಹೇಳಿಬಿಟ್ಟು. ಸೊ ಇದಿಷ್ಟು ಇವತ್ತಿನ ಒಂದು ಇನ್ಫಾರ್ಮೇಷನ್ ಫ್ರೆಂಡ್ಸ್. ಇದು ಹಿಂಗೆ ಎಲ್ಲರಿಗೂ ತುಂಬ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಸೊ ಯೂಸ್ಫುಲ್ ಆಗಿ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್ ಐ ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.